ಕೊಡಗು ಜಿಲ್ಲೆಯ ಜನಜೀವನಕ್ಕೆ ಭಂಗ ತರಲಿರುವ ಕಸ್ತೂರಿರಂಗನ್ ವರದಿ ಹಾಗೂ ಸೂಕ್ಷ್ಮ ಪರಿಸರ ವಲಯ ಘೋಷಣೆಗಳನ್ನು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲೂ ವಿರೋಧಿಸಿ ನಿರ್ಣಯ ಅಂಗೀಕರಿಸಬೇಕೆಂದು ಕೊಡಗು ಬಿಜೆಪಿ ಆಗ್ರಹಿಸಿದೆ. ಜಿಲ್ಲೆಯ ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲೂ ವಿಶೇಷ ಗ್ರಾಮ ಸಭೆ ಕರೆದು ವಿರೋಧಿ ನಿರ್ಣಯ ಕೈಗೊಳ್ಳಲು ಸರ್ಕಾರ ಆದೇಶ ಮಾಡಬೇಕೆಂದು ಪಕ್ಷದ ಅಧ್ಯಕ್ಷ ರವಿ ಕಾಳಪ್ಪ ಆಗ್ರಹಿಸಿದ್ದಾರೆ. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯ ಸರ್ಕಾರವು ಕಸ್ತೂರಿರಂಗನ್ ವರದಿ ವಿರೋಧಿಸಲು ಹೊರಟಿರುವುದು ಸ್ವಾಗತಾರ್ಹ ಎಂದರು. ಆದರೆ ಈ ನಿಲುವು ಅತಿ ಶೀಘ್ರ ಕಾರ್ಯರೂಪಕ್ಕೆ ಬರಬೇಕು. ಯಾವುದೇ ಕಾರಣಕ್ಕೂ ಸರ್ಕಾರವು ಸದ್ಯಕ್ಕೆ ಕೈ ತೊಳೆದುಕೊಳ್ಳುವ ನೀತಿ ಅನುಸರಿಸಬಾರದು ಎಂದು ಹೇಳಿದ ಅವರು, ಸಂಸದ ಯದುವೀರ್ ಅವರ ಸೂಚನೆ ಮೇರೆಗೆ ಕಸ್ತೂರಿರಂಗನ್ ವರದಿ ವಿರುದ್ಧ ಆಗಸ್ಟ್ 27ರಂದು ಮಡಿಕೇರಿಯ ರಾಜದರ್ಶನ್ ಹೋಟೆಲ್ ಸಭಾಂಗಣದಲ್ಲಿ ವಿಶೇಷ ಸಭೆ ಹಮ್ಮಿಕೊಳ್ಳಲಾಗಿದ್ದು, ಪಕ್ಷಾತೀತವಾಗಿ ನಡೆಯುವ ಈ ಸಭೆಯಲ್ಲಿ ಎಲ್ಲ ಪಕ್ಷಗಳು, ಜನಪ್ರತಿನಿಧಿಗಳು, ರೈತ ಪ್ರಮುಖರು ಮತ್ತು ಸಂಘಟನೆಗಳು ಪಾಲ್ಗೊಳ್ಳಬೇಕೆಂದು ವಿನಂತಿಸಿದರು. ಜಿಲ್ಲೆಯ ಶಾಸಕರಿಗೆ ಆಹ್ವಾನ ನೀಡಲಾಗಿದೆಯೇ ಎಂದು ಮಾಧ್ಯಮಗಳು ಪ್ರಶ್ನಿಸಿದಾಗ ಆಹ್ವಾನ ನೀಡುವುದಾಗಿ ರವಿ ಕಾಳಪ್ಪ ಹೇಳಿದರು. ಸೂಕ್ಷ್ಮ ವಲಯ ಘೋಷಿಸುವಾಗ ಬಫರ್ ಝೋನ್ ಅನ್ನು ಅರಣ್ಯ ಪ್ರದೇಶದ ಗಡಿಗೆ ನಿಗದಿಪಡಿಸಬೇಕು. ಜನವಸತಿ ಅಥವಾ ಕೃಷಿ ಭೂಮಿಗೆ ಬಫರ್ ಝೋನ್ ವಿಸ್ತರಿಸದಂತೆ ಕ್ರಮ ಕೈಗೊಳ್ಳಬೇಕು. ತಪ್ಪಿದರೆ ಭವಿಷ್ಯದಲ್ಲಿ ಗಂಡಾಂತರಗಳಿಗೆ ಕಾರಣವಾಗಲಿದೆ. ಕೇರಳ ಮಾದರಿಯಲ್ಲಿ ಕಂದಾಯ ಮತ್ತು ಅರಣ್ಯ ಇಲಾಖೆಯ ಜಂಟಿ ಸರ್ವೆ ಕಾರ್ಯಕ್ಕೆ ಕ್ರಮ ಕೈಗೊಳ್ಳಬೇಕು. ರಕ್ಷಿತ ಅರಣ್ಯದ ರೂಪುರೇಷೆ ಸಿದ್ಧಪಡಿಸುವ ಅಧಿಕಾರ ರಾಜ್ಯ ಸರ್ಕಾರಕ್ಕೆ ಸೇರಿರುವುದರಿಂದ ಈ ಹಂತದಲ್ಲಿ ಸರ್ಕಾರವು ಜನಪರ ನಿಲುವು ಕೈಗೊಳ್ಳಬೇಕೆಂದು ರವಿ ಕಾಳಪ್ಪ ಆಗ್ರಹಿಸಿದರು. ಈ ಕಸ್ತೂರಿರಂಗನ್ ವರದಿಯ ಮುಂದಿನ ಅನುಷ್ಠಾನ ಏನು ಅಂತ ಹೇಳುವಂಥ ಒಂದು ಗೊಂದಲ ಎಲ್ಲರಲ್ಲಿಯೂ ಮನೆ ಮಾಡಿದೆ. ಈಗಾಗಲೇ ಈ ಒಂದು 7ನೇ ಅಧಿಸೂಚನೆ ಕೇಂದ್ರದಿಂದ ಹೊರಡಿಸಲಾಗಿದ್ದು, ಇದನ್ನು ರಾಜ್ಯ ಸರ್ಕಾರ ನೇರವಾಗಿ ತಿರಸ್ಕಾರ ಮಾಡ್ತೇವೆ ಅಂತೇಳಿ ತೀರ್ಮಾನ ತೊಗೊಂಡಿದ್ದಾರೆ. ಇದನ್ನು 7ನೇ ಅಧಿಸೂಚನೆಗೆ ರಾಜ್ಯ ಸರ್ಕಾರ ಇದನ್ನು ರದ್ದುಗೊಳಿಸಬೇಕು ಅಂತೇಳುವಂಥ ಒಂದು ಸೂಚನೆ, ಇದಕ್ಕೆ ನಿರ್ಧಾರ ತೊಗೊಂಡಿದ್ದಾರೆ. ಇದನ್ನು ನಾವು ಸಹ ಸ್ವಾಗತಿಸ್ತೇವೆ. ಈ ನಿರ್ಧಾರವನ್ನು ಸ್ವಾಗತಿಸ್ತೇವೆ. ಆದರೆ ಏನು ಅಂತ ಹೇಳಿದರೆ, ಅದಕ್ಕೆ ಆ ಕಾರ್ಯರೂಪಕ್ಕೆ ಬರಬೇಕು. ಇವರ ಈ ಒಂದು ತೀರ್ಮಾನ ಏನು ರದ್ದುಗೊಳಿಸುತ್ತೇವೆ ಅಂತ ಹೇಳುವಂಥ ತೀರ್ಮಾನ ಅದು ಅನುಷ್ಠಾನಕ್ಕೆ ಬರಬೇಕು. ರಾಜ್ಯ ಸರ್ಕಾರ ಒಂದು ಕೇವಲ ಇಲ್ಲಿಯ ಈ ಒಂದೇನು ಕರ್ನಾಟಕ ರಾಜ್ಯದಲ್ಲಿ ಸುಮಾರು 1000 ಮಿಕ್ಕಿ ಗ್ರಾಮಗಳು ಇದರ ಅಧೀನಕ್ಕೆ ಬರುತ್ತೆ. ಅವರಿಗೆ ಒಂದು ರೀತಿಯಲ್ಲಿ ಸಮಾಧಾನ ಪಡಿಸ್ಲಿಕ್ಕೂ ಅಲ್ಲ, ಈ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಅದರಿಂದ ಕೈ ತೊಳ್ಕೊಳ್ತೇವೆ ಅಂತ ಹೇಳೋ ಉದ್ದೇಶದಿಂದ ಈ ಒಂದು ರದ್ದುಗೊಳಿಸುವಂಥ ತೀರ್ಮಾನ ತೊಗೊಂಡಿದ್ರೆ ಅದಕ್ಕೆ ನಮ್ಮ ಸ್ವಾಗತ ಅಲ್ಲ. ನಿಜವಾಗಿ ಇದು ಅನುಷ್ಠಾನಗೊಂಡ್ರೆ ನಾವು ರಾಜ್ಯ ಸರ್ಕಾರ ಇದನ್ನು ನಾವು ಸ್ವಾಗತ ಮಾಡ್ತೇವೆ. ನಮ್ಮ ಬೇಡಿಕೆ ಏನು ಅಂತ ಹೇಳಿದ್ರೆ, ಈಗ ಅರಣ್ಯ ಇಲಾಖೆ ಏನು ರಕ್ಷಿತ ಅರಣ್ಯ ಏನಿದೆ, ಇದು ಕೇಂದ್ರ ಸರ್ಕಾರದ ಅಧೀನದ ಬಂದರೂ ಅದರ ಪೂರ್ತಿ ತೀರ್ಮಾನ ತಗೊಳ್ಳುವಂಥದ್ದು ಏನಾಗಬೇಕು ಅಂತ ಹೇಳುವಂಥದ್ದು ರಾಜ್ಯ ಸರ್ಕಾರದಿಂದಲೇ ಅದಕ್ಕೆ ಇದನ್ನು ರೂಪುರೇಷೆಗಳನ್ನ ಇದು ಮಾಡುವಂಥದ್ದು ರಾಜ್ಯ ಸರ್ಕಾರ. ಈಗಾಗಲೇ ನಮ್ಮ ಸಂಸದರು ಅವತ್ತು ಹೇಳಿಕೆಗಳನ್ನು ಸಹ ಕೊಟ್ಟಿದ್ದರು. ತಾರೀಕು 27ರಂದು ನಾಡಿದ್ದು ಮಡಿಕೇರಿಯಲ್ಲಿ ಒಂದು ಸಭೆಗೆ ವ್ಯವಸ್ಥೆ ಮಾಡಿದ್ದಾರೆ. ಅಂದರೆ ಈ ಕಸ್ತೂರಿರಂಗನ್ ವರದಿಯ ಅನುಷ್ಠಾನದ ಬಗ್ಗೆ ಜನಾಭಿಪ್ರಾಯ ಒಟ್ಟು ಜಿಲ್ಲೆಯಿಂದ ಏನು ತೀರ್ಮಾನ ತಗೊಳ್ಬೇಕು ಅಂದರೆ ಇದು ಪಕ್ಷಾತೀತವಾಗಿ ಜಿಲ್ಲೆಯಲ್ಲಿರುವಂಥ ಎಲ್ಲ ಸಂಘಟನೆಗಳು ಈ ಹಿಂದೆ ಸಹ ಪಕ್ಷಾತೀತವಾಗಿ ಹೋರಾಟ ಆಗಿದೆ ಈ ವಿಚಾರದಲ್ಲಿ. ಅದೇ ರೀತಿಯಲ್ಲಿ ಈಗಲೂ ಅದನ್ನ ಮಾಡಬೇಕು. ಇಲ್ಲಿ ಜನರಿಗೆ ತೊಂದರೆ ಆಗುವ ರೀತಿಯಲ್ಲಿ ಇದು ಅನುಷ್ಠಾನ ಆಗಬಾರ್ದು ಅಂತ ಹೇಳೋ ಉದ್ದೇಶದಿಂದ ಈ ಒಂದು ಸಭೆಯನ್ನು ಏರ್ಪಡಿಸಲಾಗಿದೆ. 27ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮಡಿಕೇರಿಯ ರಾಜದರ್ಶನ್ ಕೆಳಗಿರುವಂಥ ಸಭಾಂಗಣದಲ್ಲಿ ಈ ಸಭೆಯ ವ್ಯವಸ್ಥೆ ಆಗಿದೆ. ಮೋಡ ಬಿತ್ತನೆ ಮಾಡಿಲ್ಲ ಎಂದು ಸರ್ಕಾರ ಹೇಳಿದ್ದರೂ ಇದರ ಸತ್ಯಾಸತ್ಯತೆ ಇನ್ನೂ ಹೊರಬಂದಿಲ್ಲ. ಪರಿಸ್ಥಿತಿ ನೋಡಿದರೆ ಮೋಡ ಬಿತ್ತನೆ ಆಗಿದೆಯೇ ಎಂಬ ಅನುಮಾನ ಮೂಡುತ್ತಿದೆ. ಮೋಡ ಬಿತ್ತನೆಯಿಂದ ಹೊರಸೂಸುವ ರಾಸಾಯನಿಕವು ಕೃಷಿಗೆ ಮಾರಕವಾಗಿದ್ದು ಮಣ್ಣಿನ ಸೂಕ್ಷ್ಮಾಣುಗಳು ನಾಶವಾಗುತ್ತಿವೆ. ಪರೋಕ್ಷವಾಗಿ ಈ ಪ್ರಕ್ರಿಯೆಯು ಪರಿಸರಕ್ಕೆ ಹಾನಿಕರವಾಗಿರುವುದರಿಂದ ಸರ್ಕಾರವು ಮೋಡ ಬಿತ್ತನೆಗೆ ಮುಂದಾಗಬಾರದು ಎಂದು ಆಗ್ರಹಿಸಿದರು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ರೈತರಿಗೆ ಪರಿಹಾರ ಎಂಬುದೇ ಮರೀಚಿಕೆ ಆಗಿದೆ ಎಂದು ರವಿ ಕಾಳಪ್ಪ ಕಿಡಿಕಾರಿದ್ದರು. ಬಿಜೆಪಿ ಅವಧಿಯಲ್ಲಿ ಕಸ್ತೂರಿರಂಗನ್ ವಿರುದ್ಧ ಯಾವುದೇ ಬದಲಾವಣೆ ಆಗದಿರುವ ಬಗ್ಗೆ ಮಾಧ್ಯಮಗಳು ಪ್ರಶ್ನಿಸಿದಾಗ ಇದೀಗ ಕೇಂದ್ರವು ಆಕ್ಷೇಪಣೆಗೆ ಅವಕಾಶ ನೀಡಿರುವುದರಿಂದ ರಾಜ್ಯ ಸರ್ಕಾರವು ತನ್ನ ನಿಲುವನ್ನು ಪರಿಣಾಮಕಾರಿಯಾಗಿ ಮನವರಿಕೆ ಮಾಡಿಕೊಡಬೇಕೆಂದು ರವಿ ಕಾಳಪ್ಪ ಹೇಳಿದರು. ಪ್ರತಾಪ್ ಸಿಂಹ ಅವರು ಹೇಳಿದ ಕಸ್ತೂರಿರಂಗನ್ ವರದಿನ ನನ್ನ ಹೆಗಲ ಮೇಲೆ ಹಾಕಿ ಅಂತ ಜನ ಸ್ವಲ್ಪ ನಿರಾಳವಾಗಿದ್ದರು. ಹೆಗಲ ಮೇಲೆ ಹಾಕಿ ಇವತ್ತಿಗೂ ಸಹ ಅದು ಹಂಗೆ ಬೆಳ್ಕೊಂಡು ಬರ್ತಾ ಇದೆ.
ಅವತ್ತೇ ಒಂದು ಒಳ್ಳೆ ನಿರ್ಧಾರ ತಗೊಂಡ್ಬಿಟ್ಟಿದ್ರೆ ನೀವೀಗ ರಾಜ್ಯ ಸರ್ಕಾರ ಒಟ್ಟು ಮಾಡಲಿಕ್ಕಿಲ್ಲ. ಯಾಕೆ ನಿಮ್ಮ ಅವಧಿಯಲ್ಲಿ ಆಗಲಿಲ್ಲ ಆಗಿದ್ರೆ ಮಾಡಲಿಕ್ಕೆ ಯಾಕೆ ಸಾಧ್ಯ? ಅಲ್ಲ, ಈಗ MP ಅವರು ಪ್ರತಾಪ್ ಸಿಂಹನವರು ಪ್ರಯತ್ನ ಮಾಡಲಿಲ್ಲ ಅಂತಲ್ಲ, ಅವರು ಪ್ರಯತ್ನನೂ ಮಾಡಿದ್ದಾರೆ. ನನ್ನ ಪ್ರಯತ್ನ ಅಂತ ಅದಲ್ಲ, ನನ್ನ ಹೆಗಲ ಮೇಲೆ ಹಾಕಿ ಕೇಳಿದ ಮೇಲೆ ನಾವು ಯಾರನ್ನು ವಿಶ್ವಾಸಕ್ಕೆ ತಗೊಳ್ಳೋದಾಗಿದ್ರೆ? ಹೌದು, MP ಅವರು ಎರಡು ಬಂಧುಗಳಾಯಿತು, ಬಹಳ ದೊಡ್ಡದಾದ ಪ್ರತಿಭಟನೆ ಆಯಿತು. ನೀವು ಕಳೆದ ಬಾರಿ ಸಭೆಯಲ್ಲಿ ಇದೇ ಸಭೆಯಲ್ಲಿ ಪ್ರೆಸ್ ಮೀಟ್ ಅಂತ ಹೇಳಿದ್ರಿ, MP ಅವರು ಇವತ್ತು 2-3 ದಿನದಲ್ಲಿ ಸಭೆಯನ್ನು ಮಾಡ್ತಾರೆ ಅಂತ ಹೇಳಿ. ಎಷ್ಟು ದಿನ ಹೋಯಿತು? ಅಲ್ಲ, ಅದು ನಿಮಗೂ ಗೊತ್ತಿದೆ. ಅಲ್ಲಿ ಪಾರ್ಲಿಮೆಂಟ್ ಸೆಷನ್ ಆಗ್ತಾಯಿತ್ತು, ಸೆಷನ್ ಮುಗಿದ ಮೇಲೆ ಬಂದರು, ಅವರು ಮರೆತು ಹೋಗಲಿಲ್ಲ. ನಾನು ಇವತ್ತು ಅದಕ್ಕಾಗಿಯೇ ನಾವು ಇವತ್ತು ಹೇಳಿರೋದು, ಇವತ್ತು ಇಂಥ ದಿವಸ ಫಿಕ್ಸ್ ಮಾಡಿದ್ದಾರೆ, ಆಗ್ತಾ ಇದೆ ಅಂತ. ನಿಮ್ಮ ಅವಧಿಯಲ್ಲಿ ಬಹಳ ಈಸಿ ಮಾಡ್ಬೋದಿತ್ತಲ್ಲ. ನೀವೀಗ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಮಾಡಿ ಒಟ್ಟು ಮಾಡ್ತಾ ಇದ್ದೀರಲ್ಲ, ಆಗ ನಿಮ್ಮ ಅವಧಿಯಲ್ಲಿ ಯಾಕೆ ಮಾಡ್ಲಿಕ್ಕೆ ಆಗಿಲ್ಲ? ಅಲ್ಲ, ರಾಜ್ಯ ಸರ್ಕಾರನೇ ಮಾಡಲಿ ಅಂತಲೂ ನಾವು ನೇರವಾಗಿ ಹೇಳ್ತಾ ಇಲ್ಲ. ರಾಜ್ಯ ಸರ್ಕಾರ ಇವತ್ತು ಇವತ್ತಿರುವ ವಾಸ್ತವಾಂಶನ ವರದಿ ಮಾಡಲಿ. ಅಂದರೆ ಏನು, ಅಲ್ಲಿ ಜನವಸತಿ ಇದೆ, ಮನೆಗಳಿದೆ, ಕೃಷಿ ಮಾಡ್ಕೊಂಡಿದ್ದಾರೆ, ಅಲ್ಲಿಗೆ ಅಂದರೆ ಇದು ತೊಂದರೆ ಆಗ್ತದೆ ಅಂತ ಹೇಳೋ ರೀತಿಯಲ್ಲಿ ವ್ಯವಸ್ಥಿತವಾದ ಕ್ರಮಬದ್ಧವಾಗಿ ಅವರು ಇದನ್ನು ಇದು ಮಾಡಲಿ ಅಂತೇಳಿ. ಕೇಂದ್ರ ಸರ್ಕಾರ ಈಗ ಸಂಸದರು ನನಗೆ ಸಂಬಂಧ ಇಲ್ಲ ಅಥವಾ ಕೇಂದ್ರ ಸರ್ಕಾರ ಸಂಬಂಧ ಇಲ್ಲ ಅಂತಲ್ಲ, ಇಲ್ಲಿಂದ ಅದು ಏನು ವ್ಯವಸ್ಥೆ ಕ್ರಮಬದ್ಧವಾಗಿ ಹೋಗಬೇಕು ಅಂತ ಹೇಳೋ, ಇದನ್ನು ಸರ್ಕಾರ ಮಾಡಬೇಕು ಅಂತ ಹೇಳುವಂಥ. ಇವತ್ತು ನಾವು ಅದು ಜವಾಬ್ದಾರಿಕೆಯಿಂದ ಮುಕ್ತರಾಗಿದ್ದೇವೆ ಅಥವಾ MP ಅವರು ಹೇಳಿದ್ದಕ್ಕೆ ಇಲ್ಲ ಅಂತ ಹೇಳುವಂಥದ್ದು ಇಲ್ಲ. ಇವತ್ತು MP ಅದಕ್ಕೆ ಜವಾಬ್ದಾರಿ ತೊಗೊಂಡೇ ನಾಡು ಸಭೆನೂ ಕರೀತಿದ್ದಾರೆ. ತಾವುಗಳು ಬನ್ನಿ, ಆ ಸಭೆಯಲ್ಲಿ ಚರ್ಚೆ ಮಾಡುವ, ಮುಂದಕ್ಕೆ ಏನು ಮಾಡುವ ಅಂತ ಹೇಳೋದು ಯೋಚನೆ ಮಾಡಿ. ಗೋಷ್ಠಿಯಲ್ಲಿ ಬಿಜೆಪಿ ವಕ್ತಾರರಾದ ಮಹೇಶ್ ಜೈನಿ, ರವಿ ಕಳಪ, ಮಂಡಲ ಅಧ್ಯಕ್ಷರುಗಳಾದ ಸುವಿನ್ ಗಣಪತಿ, ನಾಗೇಶ್ ಕುಂದಲ್ಪಾಡಿ ಮತ್ತು ಮುಖಂಡ ಅಶ್ವಿನ್ ಸತೀಶ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.